ಕೊಡಗು ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿದೆ. ಬೃಹತ್ ಗಾತ್ರದ ಮರ ಬಿದ್ದು ಸಂಚಾರಕ್ಕೆ ಅಡ್ಡಿ ಉಂಟಾಗಿದೆ. ಭಾಗಮಂಡಲ ಚೆಟ್ಟಿಮಾನಿಯಲ್ಲಿ ಬೃಹತ್ ಗಾತ್ರದ ಮರವೊಂದು ಬಿದ್ದು ಸಂಚಾರಕ್ಕೆ ತೊಂದರೆ ಉಂಟಾಗಿದೆ. ಮಡಿಕೇರಿಯಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದೆ. ಚೆಟ್ಟಿಮಾನಿಯಲ್ಲಿ ಬೃಹತ್ ಗಾತ್ರದ ಮರವೊಂದು ರಸ್ತೆಗೆ ಬಿದ್ದು ಅಲ್ಲಿ ರಸ್ತೆ ಸಂಚಾರಕ್ಕೆ ಅಡ್ಡಿಯಾಗಿದೆ. ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಬೃಹತ್ ಗಾತ್ರದ ಮರ ಬಿದ್ದು ಸಂಚಾರಕ್ಕೆ ಅಡ್ಡಿಯಾಗಿದೆ. ಅನೇಕ ಪ್ರದೇಶಗಳಲ್ಲಿ ಅಲ್ಲಿ ಮರಗಳು ಬಿದ್ದಿರುವಂತಹ ಘಟನೆ ಆಗಿದೆ. ಸೊ ಹೀಗಾಗಿ ನೂರಾರು ವಿದ್ಯುತ್ ಕಂಬಗಳು ಧರೆಗುರುಳಿದೆ. ಅನೇಕ ಭಾಗಗಳಿಗೆ ವಿದ್ಯುತ್ ಸಂಪರ್ಕ ಕೂಡ ಇಲ್ಲ. ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದಾಗಿ ಅನೇಕ ಮರಗಳು ಈ ರೀತಿಯಾಗಿ ಉರುಳು ಬಿದ್ದಿದೆ. ರಸ್ತೆ ಸಂಚಾರಕ್ಕೆ ಕಷ್ಟ ಆಗ್ತಾ ಇದೆ. ಕೊಡಗಿನಲ್ಲಿ ಮಳೆ ಅಬ್ಬರ ಮುಂದುವರೆದಿದೆ. ಮಡಿಕೇರಿ ಎಡಪಾಲ ಸೇತುವೆ ಮುಳುಗಡೆ ಆಗಿದೆ. ನಾಪೊಕ್ಲು ಎಡಪಾಲ ನಡುವಿನ ಬ್ರಿಡ್ಜ್ ಕಡಂಗದಿಂದ ಎಡಪಾಲಕ್ಕೆ ತೆರಳೋದಕ್ಕೆ ಜನ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಚೆಯ್ಯಂಡಾಣೆ ಮಾರ್ಗವಾಗಿ ಈಗ ಜನರು ತೆರಳುತ್ತಾ ಇದ್ದಾರೆ. ಭಾರಿ ಮಳೆಗೆ ಕೊಡಗಿನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ತಾ ಇದೆ. ನಿರಂತರವಾಗಿ ಮಳೆ ಆಗ್ತಾ ಇರುವ ಪರಿಣಾಮ ಅನೇಕ ಭಾಗಗಳಲ್ಲಿ ಈ ರೀತಿಯಾಗಿರುವಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಸೇತುವೆ ಮುಳುಗಡೆ ಆಗಿರುವಂತಹ ಘಟನೆ ಆಗಿದೆ. ಮಡಿಕೇರಿ ಎಡಪಾಲ ಸೇತುವೆ ಮುಳುಗಡೆ ಆಗಿದೆ. ನಾಪೊಕ್ಲು ಎಡಪಾಲ ನಡುವಿನ ಬ್ರಿಡ್ಜ್ ಇದು. ಕಡಂಗದಿಂದ ಎಡಪಾಲಕ್ಕೆ ತೆರಳೋದಕ್ಕೆ ಪರದಾಟವನ್ನು ನಡೆಸುತ್ತಿದ್ದಾರೆ. ಬೇರೊಂದು ಮಾರ್ಗವಾಗಿ ಚೆಯ್ಯಂಡಾಣಿ ಮಾರ್ಗವಾಗಿ ಈಗ ಜನ ತೆರಳಬೇಕಾದಂತಹ ಪರಿಸ್ಥಿತಿ ಇದೆ. ಅಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದಾಗಿ ಮಡಿಕೇರಿಯಲ್ಲಿ ಕೊಡಗಿನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.